ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಾಂ ವಿಖಿಲೈಃ ಸ್ವಾಕ್ಯೈಃ ನಮಸ್ಕಾರ ಗುರುಗಳೇ. ಅಸ್ಯೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಚಲಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. 16ನೇ ಸರ್ಗ, ಮೊದಲನೆಯ ಶ್ಲೋಕ. ಸ್ವಾದುಭ್ಯೋ ಮಧುಮಥನಾಂಗ್ರಿಭಕ್ತಿಭಾಗ್ಭ್ಯಃ ಶ್ರೌತೇಭ್ಯೋ ವಿತತಮತಿರ್ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧಮೋಕ್ಷಮೂಲಂ. ವ್ಯಾಚಷ್ಟಸ್ಫುಟಮಥ ಕೋಪಿ ಕೋವಿದೋತ್ರ. ಸ್ವಲ್ಪ ಕಷ್ಟ ಆಗ್ತಾ ಇದೆ ಶ್ಲೋಕ, ಅರ್ಧ ಅರ್ಧ ಹೇಳಬೇಕಾ? ಏನಿಲ್ಲ ಆಚಾರ್ಯ. ಏನಿಲ್ವಾ? ಇನ್ನೊಂದ್ಸರ್ತಿ ಯಾರಿಗಾದ್ರೂ ಹೇಳಬೇಕಾ? ಅಂದ್ರೆ ಈಗ ತುಂಬಾ ಬರೀ ಅನುಷ್ಠುಪ್ ಶ್ಲೋಕಗಳನ್ನೇ ಕೇಳ್ತಾ ಬಂದಿದ್ದೀವಿ, ಸ್ವಲ್ಪ ದೊಡ್ಡದಾಯ್ತಿದೆ ಅಷ್ಟೇ. ಸರಿ, ಇದರ ತಾತ್ಪರ್ಯ ನೋಡಿ. ಯಾವುದೋ ಒಂದು ಸ್ಥಳದಲ್ಲಿ ಅಂತ ಇಲ್ಲಿ ವಿಶೇಷ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರತ್ಯೇಕವಾಗಿ ಒಂದು ಸ್ಥಳ ಅಂತ ಹೇಳ್ತಾ ಇಲ್ಲ. ಯಾವುದೋ ಒಂದು ಸ್ಥಳದಲ್ಲಿ ಅನೇಕ ಪರಮಾತ್ಮನ ಭಕ್ತರು ಅಷ್ಟೇ ಅಲ್ಲ, ಅನೇಕ ವೇದಜ್ಞರು ಕೂಡ ಸೇರಿರ್ತಾರಂತೆ. ಅಲ್ಲಿ ಒಬ್ಬ ಆಚಾರ್ಯರ ಶಿಷ್ಯ, ಪರಮ ಶಿಷ್ಯ, ಆಚಾರ್ಯರ ಬಗ್ಗೆ ಸರಿಯಾದ ಜ್ಞಾನ ಉಳ್ಳವನು, ಅವರೆಂಥವರು, ಅವರ ಮಹಿಮೆ ಎಂಥದ್ದು ಎನ್ನುವಂತಹ ಸರಿಯಾದ ಅರಿವು ಅವನಿಗಿದೆ. ಅವನು ಆಚಾರ್ಯರ ಬಗ್ಗೆ ಅಲ್ಲಿರುವಂತಹ ಸಜ್ಜನರಿಗೆ ಅವರ ಮಹಿಮೆಯನ್ನ ಉಪದೇಶ ಮಾಡ್ತಾ ಇದ್ದಾನಂತ. ಹೇಗೆ ಅಂತಂದ್ರೆ, ಒಬ್ಬ ಗುರು ಈ ಸಂಸಾರ ಮೋಚಕವಾದ ಈ ದೊಡ್ಡ ಸಂಸಾರ ಎಂಬ ಬಂಧನ, ಅದು ಈ ಬಂಧನದಿಂದ ಮೋಚಕವಾದ ಇಂತಹ ಬಂಧನದಿಂದ ಮುಕ್ತಿಗೊಳ್ಳುವಂತಹ ಒಂದು ಶಾಸ್ತ್ರ ಅಂದರೆ ಅದು ವೇದಾಂತ ಶಾಸ್ತ್ರ. ಅದು ಆಚಾರ್ಯರು ಮಾಡಿದಂತಹ ಶಾಸ್ತ್ರ. ಇಂತಹ ವೇದಾಂತ ಶಾಸ್ತ್ರವನ್ನ ಹೇಗೆ, ಬಂಧ ಮೋಚಕವಾದ ವೇದಾಂತ ಶಾಸ್ತ್ರವನ್ನ ಹೇಗೆ ಒಬ್ಬ ಗುರು ತನ್ನ ಶಿಷ್ಯನಿಗೆ ಉಪದೇಶ ಮಾಡುವಂತೆ, ಹಾಗೆ ಮಧ್ವಾಚಾರ್ಯರ ಒಂದು ಮಹಿಮೆಯನ್ನ ಸ್ಪಷ್ಟವಾಗಿ ಅಲ್ಲಿರುವಂತಹ ಸಾತ್ವಿಕ ಜನರಿಗೆ ಒಬ್ಬ ವಿದ್ವಾಂಸ ಉಪದೇಶ ಮಾಡಿದ ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ವಿಚಾರ ಮಾಡಿ, ಬೇರೆ ಯಾವುದನ್ನೋ ದೃಷ್ಟಾಂತನ ಕೊಡಬಹುದಿತ್ತು. ಹೇಗೆ ಒಬ್ಬ ತಂದೆ ತನ್ನ ಮಗನಿಗೆ ಅಕ್ಷರಾಭ್ಯಾಸ ಮಾಡಿಸಿದ ಹಾಗೆ, ಮೊದಲನೇ ಅಕ್ಷರವನ್ನು ಹೇಳಿಕೊಟ್ಟ ಹಾಗೆ ಅಂತ ಹೇಳಬಹುದಿತ್ತು. ಆದ್ರೆ ವೇದಾಂತ ಶಾಸ್ತ್ರವನ್ನು ಯಾಕೆ ಕೊಟ್ಟಿದ್ದು? ಅದರಲ್ಲೂ ವಿಶೇಷಣ ಬಂಧಮೋಚಕವಾದ ವೇದಾಂತ ಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ. ಬಂಧ ಮೋಕ್ಷ ಮೂಲಂ, ಬಂಧದಿಂದ ಮೋಕ್ಷವನ್ನು ಕೊಡಿಸುವಂತ ಮೂಲ ಯಾವುದು? ಅದು ವೇದಾಂತ ಶಾಸ್ತ್ರ. ಇದು ಯಾಕೆ ಕೊಟ್ಟಿದ್ದು ಅಂತಂದ್ರೆ, ಬರೀ ವೇದಾಂತ ಶಾಸ್ತ್ರದ ಪಠನೆಯಿಂದ ಮಾತ್ರ ಈ ಬಂಧನದಿಂದ ಮುಕ್ತಿ ಸಿಗುತ್ತೆ ಅಂತಲ್ಲ, ಆಚಾರ್ಯರ ಒಂದು ಕಥಾಶ್ರವಣದಿಂದ, ಅವರ ಮಹಿಮೆಯ ಆವೃತ್ತಿಯಿಂದ, ವಾಯುಸ್ತುತಿ ಪುನಶ್ಚರಣೆಯಿಂದ ಅವರ ಅನುಗ್ರಹ ಪಾತ್ರರಾಗಿ ನಾವೆಲ್ಲರೂ ಕೂಡ ಮೋಕ್ಷವನ್ನು ಹೊಂದಬಹುದು ಅಂತನೂ ಕೂಡ ಇದರ ತಾತ್ಪರ್ಯ. ಪದಚ್ಛೇದ ನೋಡಿ. ಸ್ವಾದುಭ್ಯ ಮಧುಮಥನಾಂಘ್ರಿ ಭಕ್ತಿ ಭಾಗ್ಭ್ಯ ಶ್ರೌತೇಭ್ಯ ವಿತತ ಮತೆ ಮಹಾನುಭಾವಂ ವೇದಾಂತಂ ಸ್ವಯಂ ಇವ ಬಂಧ ಮೋಕ್ಷ ಮೂಲಂ ವ್ಯಾಚಷ್ಟ ಸ್ಫುಟಂ ಅಥ ಕಹ ಅಪಿ ಕೋವಿದಃ. ಅತ್ರ ಅರ್ಥ ನೋಡಿ. ಅಥ ಅನಂತರ,
ಅಥ ಅನಂತರ ಅತ್ರ ಈ ಆಚಾರ್ಯರ ಶಿಷ್ಯರಲ್ಲಿ ಅತ್ರ ಈ ಆಚಾರ್ಯರ ಶಿಷ್ಯರಲ್ಲಿ ಕೋಪಿ ಕೋವಿದಃ ಕೋಪಿ ಕೋವಿದಃ ಯಾವನೋ ಒಬ್ಬ ವಿದ್ವಾಂಸನಾದ ಶಿಷ್ಯನು ಕೋಪಿ ಕೋವಿದಃ ಯಾವನೋ ಒಬ್ಬ ವಿದ್ವಾಂಸನಾದ ಶಿಷ್ಯನು ಸ್ವಯಂ ಸ್ವಭಾವದಿಂದಲೇ ಸ್ವಯಂ ಸ್ವಭಾವದಿಂದಲೇ ಮಧುಮಥನಾಂಗ್ರಿ ಭಕ್ತಿ ಭಾಗ್ಭ್ಯಃ ಮಧುಮಥನಾಂಗ್ರಿ ಭಕ್ತಿ ಭಾಗ್ಭ್ಯಃ ಶ್ರೀಮನ್ನಾರಾಯಣನ ಪಾದಗಳಲ್ಲಿ ಭಕ್ತಿಯನ್ನು ಹೊಂದಿರುವ ಶ್ರೀಮನ್ನಾರಾಯಣನ ಪಾದಗಳಲ್ಲಿ ಭಕ್ತಿಯನ್ನು ಹೊಂದಿರುವ ಶ್ರೀಮನ್ನಾರಾಯಣನ ಪಾದಗಳಲ್ಲಿ ಭಕ್ತಿಯನ್ನು ಹೊಂದಿರುವ ಶ್ರೌತೇಭ್ಯಃ ಸಾಧುಭ್ಯಃ ಶ್ರೌತೇಭ್ಯಃ ಸಾಧುಭ್ಯಃ ವೇದನಿಷ್ಠರಾದ ಸಜ್ಜನರಿಗೆ ವೇದನಿಷ್ಠರಾದ ಸಜ್ಜನರಿಗೆ ವಿತತಮತೇಃ ವಿತತಮತೇಃ ಶ್ರೀ ಪೂರ್ಣಪ್ರಜ್ಞರ ವಿತತಮತೇಃ ಶ್ರೀ ಪೂರ್ಣಪ್ರಜ್ಞರ ಬಂಧಮೋಕ್ಷಮೂಲಂ ಬಂಧಮೋಕ್ಷಮೂಲಂ ಸಂಸಾರ ಬಂಧನದ ಬಿಡುಗಡೆಗೆ ಕಾರಣವಾದ ಸಂಸಾರ ಬಂಧನದ ಬಿಡುಗಡೆಗೆ ಕಾರಣವಾದ ಮಹಾನುಭಾವಂ ಮಹಾನುಭಾವಂ ಅತಿಶಯ ಮಹಾತ್ಮ್ಯವನ್ನು ಅತಿಶಯ ಮಹಾತ್ಮ್ಯವನ್ನು ಅತಿಶಯ ಮಹಾತ್ಮ್ಯವನ್ನು ಅತಿಶಯ ಮಹಾತ್ಮ್ಯವನ್ನು ಮಹಾತ್ಮ್ಯಾನಾಚಾರ ಹೌದೌದು ಮಹಾತ್ಮ್ಯವನ್ನು ಆಚಾರ್ಯ ಅದಕ್ಕೆ ಸಂಸ್ಕೃತದ ಪದ ಯಾವುದು? ಮಹಾನುಭಾವಂ ಸ್ಫುಟಂ ಸ್ಪಷ್ಟವಾಗಿ ಸ್ಫುಟಂ ಸ್ಪಷ್ಟವಾಗಿ ವೇದಾಂತಂ ಇವ ವೇದಾಂತಂ ಇವ ವೇದಾಂತ ಶಾಸ್ತ್ರವನ್ನೆಂಬಂತೆ ವೇದಾಂತ ಶಾಸ್ತ್ರವನ್ನೆಂಬಂತೆ ವ್ಯಾಚಷ್ಟ ಹೇಳಿದನು ವ್ಯಾಚಷ್ಟ ಹೇಳಿದನು ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ವಿತತ ಮತೆ ಒಂಚೂರು ವಿವರಿಸಿ. ವಿತತ ಮತೆ ವಿತತ ಅಂತಂದ್ರೆ ಬಹಳ ವಿಸ್ತಾರವಾದದ್ದು, ಮತಿ ಅಂತಂದ್ರೆ ಬುದ್ಧಿ. ವಿತತ ಅಂದ್ರೆ ವಿಸ್ತಾರವಾದ.
ಆ ವಿತತ ಮಹಿಮನ ವಕ್ಷ ಸ್ಥಳದಲ್ಲಿ ಸತತ ವಾಸಿಪ ಭಾಗ್ಯವಂತಳೆ ಚತುರವದನನ ಮಾತೆ ದೇವತ ತಿನುತ್ತಳೆ ಮೃಗ ಶ್ರಾವನೇತ್ರಳೆ ಕಾಯೇ ಶ್ರೀ ಕಮಲಾಲಯೇ ವಿತತ ಮಹಿಮನ ವಕ್ಷ ಸ್ಥಳದಲ್ಲಿ ವಿತತ ವಿಸ್ತೃತವಾಗಿ ಅಂತ ಬಹಳ ಎಲ್ಲ ಕಡೆ ಹರಡಿರುವಂತಹ ಮಹಿಮೆ ಯಾವುದು ಪರಮಾತ್ಮನದ್ದು. ಹಂಗೆ ವಿತತ ಅಂದ್ರೆ ವಿಸ್ತೃತವಾದದ್ದು ಅಂತ. ವಿತತ ಮತಿ, ಮತಿ ಅಂದ್ರೆ ಬುದ್ಧಿ. ವಿತತ ಮತೇ ಷಷ್ಠಿ ವಿಭಕ್ತಿ ಪೂರ್ಣ ಪ್ರಜ್ಞಾಚಾರ್ಯರ ಪೂರ್ಣ ಪ್ರಜ್ಞರ ಸ್ತ್ರೀಲಿಂಗ, ಇಕಾರ ಅಂತ ಸ್ತ್ರೀಲಿಂಗ ಶಬ್ದ, ಮತಿ ಶಬ್ದ. ಇದು ಮಧು ಮಥನ ಒಂದು ಸಮುದ್ರ ಮಂಥನದ ಅಲ್ವಾಗ ಸಮುದ್ರ ಮಧು ಮಂಥನ ಅಮೃತ ಮಥನ ನಾರಾಯಣ ಮಧುನಾಮಕ ದೈತ್ಯನನ್ನ ಮಥನ ಮಾಡಿದವನು. ಮಧು ಮಧು ರಾಕ್ಷಸನ ಆ ಮಧುಸೂದನ ಅಂತ ಹೇಳ್ತೀವಲ್ಲ. ಹೌದು. ಮಧುಸೂದನ ಇಸಿಕೊಂಡು ಮಧುಮಥನ. ಹಾಗೆ ಸರಿ, ಇವತ್ತಿಗೆ ಇಲ್ಲಿ ಪಾಠ ಮುಗಿಸೋಣ. ಇವತ್ತು ಯಾಕೆ ಸೇರಬೇಕು ಎಲ್ಲರೂ? ಇವತ್ತು ಒಂದಿಬ್ರು ಜಾಸ್ತಿ ಆಗಿದ್ ನೋಡಿ, ಯಾರೋ ಎಕ್ಸ್ಟ್ರಾ ಬಂದಿದ್ ನೋಡಿ ಖುಷಿ ಆಯ್ತು, ತುಂಬಾ ಖುಷಿ ಆಗ್ತಾ ಇದೆ. ಯಾರು ಅಂತ ಗೊತ್ತಾಗ್ತಿಲ್ಲ. ನಾನಾ? ನೀವು ಬರ್ತಿದ್ರಲ್ಲ? ಬರ್ತಿದ್ದೆ, ಸುಮಾರು ದಿನ ಬಂದಿಲ್ಲ. ಒಂದು ಲಾಸ್ಟ್ ಒಂದು 8-10 ಕ್ಲಾಸಲ್ಲಿ ಯಾರದು ಪೂರ್ಣ ಪ್ರಜ್ಞೆ ವಿದ್ಯಾಪೀಠ ಅಂತ ಯಾರೋ ಬಂದಿದ್ದಾರೆ ನಮ್ಮವ್ರೆ. ಅದು ನಾನು ಲಾಗ್ ಔಟ್ ಆಗಿಲ್ಲ, ಅರುಣನೇ. ಅದು ಇನ್ನೊಂದು ಪಾಠಕ್ಕೆ ಲಾಗಿನ್ ಮಾಡಿ ನಾನು ರೆಕಾರ್ಡ್ ಮಾಡ್ತೀನಿ. ಅದು ಲಾಗ್ ಔಟ್ ಆಗಿಲ್ಲ, ಅದಕ್ಕೆ ಹೆಸರು ಹಾಗೆ ಬರ್ತಾ ಇದೆ. ಪ್ರಮಾಣ ಪದ್ಧತಿಗೆ ಅಲ್ಲ, ಯಾವುದಕ್ಕೆ ಪ್ರಮಾಣ ಪದ್ಧತಿ ಅಲ್ಲ, ವೈಕುಂಠ ವರ್ಣನೆ. ಅದಕ್ಕೆ ಲಾಗಿನ್ ಮಾಡಿ ಇದು ಮಾಡ್ತೀನಿ, ಅದು ಲಾಗ್ ಔಟ್ ಆಗಿಲ್ಲ. ಸರಿ, ಹಾಗಾದ್ರೆ ಈಗ ಮುಖ್ಯ ವಿಷಯ ಮಂಗಳದ ವಿಷಯ, ಅದನ್ನೇ ಮಾತಾಡಬೇಕು ಅಂತ ಹೇಳಿದ್ದೆ. ಅದಕ್ಕೆ ಎಲ್ಲರೂ ಬನ್ನಿ ಅಂತಾನು ಹೇಳಿದ್ದೆ. ನನಗೆ ಎಲ್ಲಾ ಸಾಧ್ಯತೆಗಳನ್ನೆಲ್ಲ ನೋಡಿಕೊಂಡು ನನಗೆ ಸಂಡೇ ಆಗುತ್ತೆ ಅಂತ ನಾ ಹೇಳ್ತಾ ಇದ್ದೀನಿ. ನಮ್ಮಿಂದ ಶನಿವಾರ ಬರ್ಲಿಕ್ಕೆ ಆಗೋದಿಲ್ಲ, ಅವತ್ತು ಕೊನೆ ದಿನ ಸ್ಕೂಲ್ ಇದೆ, ಒಂದು ಕಾಲೇಜು. ಆದ್ರಿಂದ ನಮ್ಮ ಇಡೀ ಫ್ಯಾಮಿಲಿ ಕೂಡಿ ಬರಬೇಕು ಅಂತ ನಮ್ಮಲ್ಲಿ ಇರೋದು. ಅದರಿಂದ ಅವತ್ತಿನ ಹಿಂದಿನ ದಿನ ಬಿಟ್ಟು ಅಲ್ಲಿ ಬಂದು ಸೇರ್ತೇವೆ. ಸಾಯಂಕಾಲ 26 ಸಾಯಂಕಾಲ ಉಡುಪಿಗೆ ಬಂದು ಸೇರ್ತೇವೆ. ಮರುದಿನ 27 ಭಾನುವಾರ ದಶಮಿ ತಿಥಿ ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ. ನಿಮ್ಮ ಅನುಕೂಲ ಹೇಗೆ? ನೀವು ಇನ್ ಕೆಲವೊಬ್ರು ನಿಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರಿ, ಏನೋ ಇಲ್ಲ ಇದ್ದು ಮರುದಿನ ಎಲ್ಲ ನೋಡ್ಕೊಂಡು ಊರಿಗೆ ಹೋಗಬಹುದು ಅಂತ. ಇನ್ನೊಂದು ಸಲಹೆ ಏನ್ ಕೊಡಬಹುದು ಅಂದ್ರೆ, ನೀವು ಒಂದು ದಿನ ಮುಂಚೆ ಬನ್ನಿ, ಅವತ್ತಿನ ದಿನ ಎಲ್ಲ ನೋಡ್ಕೊಳ್ಳಿ, ಮಂಗಳ ಮುಗಿಸ್ಕೊಂಡು ಸೀದಾ ನಿಮ್ಮ ಮನೆಗೆ ಹೋಗಿ, ಬೇರೆಲ್ಲೂ ಹೋಗೋದು ಬೇಡ ಅಂತ. ಶುಭ ಕಾರ್ಯ ಮುಗಿಸ್ಕೊಂಡು ನಿಮ್ಮ ಮನೆಗೆ ಹೋಗಿ ಅಂತ ನನ್ನ ಒಂದು ಸಲಹೆ. ಅಕ್ಟೋಬರ್ 27. ಅಕ್ಟೋಬರ್ 27 ಭಾನುವಾರ ಬರುತ್ತೆ. ಅದು ಭಾನುವಾರ ಬರುತ್ತಲ್ವಾ ಆಚಾರ್ಯ? ನಾವು ಮಂಗಳ ಮುಗಿಸಿ ತೀರ್ಥ ಪ್ರಸಾದ ಆದ್ಮೇಲೆ ಹೊರಡ್ಬೋದು ಬೇಕಾದ್ರೆ ಅಲ್ವಾ? ಹರಿದಿನ ಯಾವ್ದು ಬರಲ್ವಲ್ಲ ಆಚಾರ್ಯ? ಹಬ್ಬ ಹರಿದಿನ ಇಲ್ಲ, ತ್ರಯೋದಶಿ ಅವಾಗ ನಾವಿದು ನೀರು ತುಂಬೋ ಹಬ್ಬ ತ್ರಯೋದಶಿ. 2 ದಿನ ಸಮಯ ಸಿಗುತ್ತೆ. ದೀಪಾವಳಿ ಹತ್ರ ಬಂದ್ಬಿಡ್ತಾ? ಅದೇ ಅದೇ. ಇಲ್ಲ ಆಚಾರ್ಯ, ಅವಾಗ ಆಗತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನೋಡೋಣ. ನೀವು ನನ್ನ ಒಬ್ಬನಿಗೋಸ್ಕರ ಇದು ಮಾಡೋದ್ ಬೇಡ, ಅದಕ್ಕೆ. ಆಚಾರ್ಯ ಇನ್ನೊಂದು ವಾರ ಮುಂಚೆ ಆತರ ಮಾಡಕ್ಕಾಗಲ್ಲ? ದೀಪಾವಳಿ ಯಾವಾಗ, ಎಷ್ಟನೇ ತಾರೀಕು ಈಗ ಇರೋದು? ಒಂದೇ ನಿಮಿಷ.
ದೀಪಾವಳಿ 30-31 ಬರುತ್ತೆ ಆಚಾರ್ಯ. ಅಕ್ಟೋಬರ್, ಹಾ 30-31 ದೀಪಾವಳಿ. ಹೌದು. ದ್ವಿತೀಯ ಆಗ್ಬಹುದಾ? 2ನೇ ತಾರೀಕು. ಅದು ಶನಿವಾರ ಅಲ್ವಾ? ನವೆಂಬರ್ ಹೌದು 2. ಹೌದು. ನವೆಂಬರ್ ಆಗ್ಬೋದು 3 ರವಿವಾರನೇ ಆಗತ್ತೆ ನೋಡಿ. ಓ, ನವೆಂಬರ್ 3 ರವಿವಾರ. 3ನೇ ತಾರೀಕು. ಅಂದ್ರೆ ಈಗ ಎರಡನೇ ತಾರೀಕು ಮೀಟ್ ಮಾಡಿದ್ರೆ ನಾವು ಭಾನುವಾರನೇ ಬಂದು ಸೇರ್ಕೋಬಹುದು ಮನೆಗೆ. ಅದೊಂದು ಇದೆ. ಇಲ್ಲ ಅಂದ್ರೆ ಅಂದ್ರೆ ಎರಡು ಅಲ್ಲ, ನಾವು 2ನೇ ತಾರೀಕು ಮಂಗಳ ಮಾಡಿದ್ವಿ ಅಂತಂದ್ರೆ ಅದು ಆಗೋದಿಲ್ಲ. ಅವತ್ತಿನ ಪಾಠ ಮಾಡಬೇಕು, ಅವತ್ತಿನ ಪ್ರತಿಪದ ಇದೆ. ಆಚಾರ್ಯ ಅಕ್ಟೋಬರ್ ಅಲ್ಲೇ ಆಗಲ್ವಾ? ಅಕ್ಟೋಬರ್ ಅಲ್ಲಿ ನಂಗೆ ರಜೆ ಇಲ್ಲ ಅವ. ಆಚಾರ್ಯ 27 ಇಟ್ಕೊಳ್ಳಿ ಆಚಾರ್ಯ, ನೋಡೋಣ. ನವೆಂಬರ್ ಆಚಾರ್ಯ ಬೇಡ. ನೋಡೋಣ. ದೀಪಾವಳಿ ಆದ್ಮೇಲೆ ನನ್ ಕೆಲಸ ಉಂಟಾ? ಎಲ್ಲರಿಗೂ ಕೇಳ್ತಾ ಇದ್ದೀನಿ. ಅಲ್ಲ, ನನ್ನ ಬಗ್ಗೆ ಹೇಳ್ಬಿಡ್ತೀನಿ ಆಚಾರ್ಯ. ಹಾ ಅಕ್ಟೋಬರ್ ಕಡೆ ವಾರದಲ್ಲಿ ನನ್ನ ಮಗ ಬರ್ತಾನೆ, ಸೊಸೆ ಆಗೋಳು ಬರ್ತಾಳೆ. ಅವಾಗ ಅವ್ರಿಗೆ ಮದ್ವೆ ಮಾಡ್ಬೇಕಂತಿದೀವಿ. ನಮ್ಮ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಲ್ಲಿ ನಾವು ಅದು ಛತ್ರ ಹುಡುಕ್ತಾ ಇದ್ದಾರೆ ಹುಡುಗಿ ಮನೆಯವರು. ಹಾಗಾಗಿ ನಾನು ನವೆಂಬರ್ 15 ಮೇಲೆ ನನ್ನ ಮಗ ಬರೋದ್ರಿಂದ ನಾನು ಆ ಕಡೆ ಬರೋಕ್ ಆಗಲ್ಲ. ಇನ್ನು ನವೆಂಬರ್ ಪೂರ್ತಿ ಆ ತಿಂಗಳು ಮಗ ಇರೋದ್ರಿಂದ, ಮಗ ಸೊಸೆ ಇಬ್ರು ಇರೋದ್ರಿಂದ ನನಗೆ ಎಲ್ಲೂ ಅಲ್ಲಾಡಕ್ ಆಗಲ್ಲ ಆಚಾರ್ಯ. ಇದು ನನ್ನೊಬ್ಬಂದು. ಹಾಗಾಗಿ ನನ್ನೊಬ್ಬನಿಂದ ಇದು ಮುಂದೆ ಹೋಗ್ಬೇಕು ಅಂತ ನಾನು ಹೇಳಲ್ಲ. ಹಾಗಾಗಿ ಆಚಾರ್ಯ ನವೆಂಬರ್ ಅಲ್ಲಿ ನನಗೂ ಆಗಲ್ಲ. ನಲ್ಲಿ ಫಸ್ಟ್ ವೀಕಲ್ಲೆಲ್ಲ ಆದ್ರೆ ಯಾರು ಇರಲ್ಲ, ಬರ್ತೀನಿ ಅವಾಗ. ಯಾಕೆಂತ ನಾವು ಮಧ್ಯೆ ಓಡಾಟ ಇರುತ್ತೆ. ಬಟ್ ನಾನು ಎಷ್ಟು ಮಟ್ಟಿಗೆ ಆಗುತ್ತೋ ನನಗೆ ಗೊತ್ತಿಲ್ಲ ಅದು. ಅದರಿಂದ ನನ್ನೊಬ್ಬನಿಂದ ತೊಂದರೆ ಆಗೋದ್ ಬೇಡ, ಮಿಕ್ಕಿದ್ ನಡೀಲಿ ಆಚಾರ್ಯ. ಯಾಕಂದ್ರೆ ಅದು ಆಚಾರ್ಯ ಇನ್ನೊಂದು ಹಾ ಅಕ್ಟೋಬರ್ ತನಕ ಯಾಕೆ